ಒಂದು ಊರಲ್ಲಿ ಜಾತ್ರೆ ಶುರುವಾಯಿತು ಅಂದರೆ ಆ ಊರಿನ ಜನರಿಗೆ ಮಾತ್ರ ಅಲ್ಲ, ಆ ಊರಿನ ಸುತ್ತಮುತ್ತಲಿರುವಂತಹ ಪ್ರತಿಯೊಂದು ಊರಿನ ಜನರಿಗೂ ಹಬ್ಬದ ವಾತಾವರಣ. ಅದರಲ್ಲೂ ಈ ಊರಿನ ಜಾತ್ರೆ ಅಂದರೆ ಕೇಳೋದೇ ಬೇಡ, ಫುಲ್ ಸಡಗರ, ಸಂಭ್ರಮ, ಹಬ್ಬದ ವಾತಾವರಣ ಎಲ್ಲ ಕಡೆ ತುಂಬಿ ತುಳುಕ್ತಾ ಇರುತ್ತೆ. ನಾವಂತೂ ಇಲ್ಲಿಗೆ ಹೋಗೋದು ಈಗಲ್ಲ, ಸಣ್ಣವರಿರುವಾಗ ಅಂದರೆ ಕಾಲೇಜಲ್ಲಿ ಇರುವಾಗಲೇ ಅಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ನಾವು ಹೋಗ್ತಾನೆ ಇದ್ವಿ. ತಪ್ಪದೆ ಇಲ್ಲಿ ಒಂದಿನ ಅಂತಲ್ಲ, ನಾವು ಕಾಲೇಜಲ್ಲಿರುವಾಗ ಇಲ್ಲಿ 3 ದಿನ 4 ದಿನ ಇದ್ದರೆ ಆ 4 ದಿನವೂ ಇಲ್ಲಿಗೆ ನಾವು ವಿಸಿಟ್ ಮಾಡ್ತಾ ಇದ್ವಿ. ಅಂತಹ ಒಂದು ಸಡಗರದ ವಾತಾವರಣ ಆವಾಗಿತ್ತು. ಆದರೆ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ದೂರ ಇದ್ದಾರೆ, ಅವರವರದ್ದೇ ಜವಾಬ್ದಾರಿಯಿಂದ ಎಲ್ಲ ಕಡೆ ಬ್ಯುಸಿಯಾಗಿದ್ದಾರೆ. ಅವರಿಲ್ಲಿಗೆ ಬರ್ಬೋದು, ಅವರವರ ಫ್ಯಾಮಿಲಿ ಜೊತೆ ಬರ್ತಾರೆ. ಆದರೆ ನಾವು ಬರೋದಂದರೆ ಕೇವಲ ಒಂದು ವಿಡಿಯೋ ಮಾಡಲಿಕ್ಕೆ ಅಷ್ಟಕ್ಕೆ ಬರ್ತೇವೆ ಹೊರತು ಮುಂಚಿನ ಹಾಗೆ ಅಲ್ಲಿ ತಿರುಗಾಡುವಂಥದ್ದು, ಅಲ್ಲಿ ಸಂತೆಯಲ್ಲಿ ಸಿಕ್ಕದ್ದನ್ನೆಲ್ಲ ತಿನ್ನುವಂಥದ್ದು, ಆಟದ ಸಾಮಾನುಗಳನ್ನೆಲ್ಲ ತಗೊಳ್ಳುವಂಥದ್ದು ಅಂಥ ಕೆಲಸ ಇವಾಗ ಮಾಡೋದಿಲ್ಲ. ಇವಾಗ ಏನಿದ್ರು ಒಂದು ವಿಡಿಯೋ ಮಾಡೋದು, ಹೊರಟೋಗೋದು ಅಷ್ಟೇ ಮಾಡ್ತಾ ಇದ್ದೀವಿ. ಆ ಕಾಲೇಜಿನ ಟೈಮಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಇಲ್ಲಿ ಬಂದು ಇಲ್ಲಿ ನಾವು ಮಾಡ್ತಿದ್ದ ಎಂಟರ್ಟೈನ್ಮೆಂಟ್, ಮನಸ್ಸಿಗೆ ಸಿಗುತ್ತಿದ್ದ ಖುಷಿ ಇವತ್ತಂತೂ ನಮಗೆ ಸಿಗುವುದಿಲ್ಲ. ಆದರೆ ಈ ಊರಿನ ಜನ ಇಲ್ಲಿಂದ ಪರ ಊರಿಗೆ ಹೋಗಿ ನೆಲೆಸಿದ್ರು ಕೂಡ ಈ ಹಬ್ಬದ ಸಂದರ್ಭದಲ್ಲಿ ಮತ್ತೆ ಊರಿಗೆ ಬಂದು ಅವರು ಈ ಹಬ್ಬಕ್ಕೆ ಒಂದು ಮೆರುಗು ಮಾಡಿಕೊಡುವಂಥದ್ದು ಖಂಡಿತ ನಮಗೆ ಕಂಡು ಬರ್ತದೆ. ಈ ಊರು ಅಂತಲ್ಲ, ಪ್ರತಿಯೊಂದು ಊರಲ್ಲಿ ಕೂಡ ಹಾಗೇನೆ. ಆದರೆ ಈ ಹಬ್ಬ, ಈ ಜಾತ್ರೆ ಯಾವುದಂತ ನಿಮಗೆ ಗೊತ್ತಾಯಿತು ಅಂದರೆ ಕಮೆಂಟ್ ಮಾಡಿ. ನನ್ನ ಪೇಜನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ.